ಕ್ಷೇತ್ರ ಇದ್ರೆ ಮಾತ್ರ ನಾವು, ಇಲ್ಲ ಅಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಬದುಕಾಯ್ತು, ನನ್ನ ವೈಯಕ್ತಿಕಾಯ್ತು ಅಂತ ಹೇಳಿದ್ರೆ ನಿಮ್ಮ ಹಿಂದೆ ನಿಮ್ಗೆ ಒಂದು ಘಟನೆ ಹೇಳ್ಬಿಡ್ತೀನಿ. ಈ ತಾವು ಟ್ರೈನ್ ಬರ್ಬೇಕಂತೇಳಿ ಆಯ್ತಂತ ಅವರು ಡೈರೆಕ್ಟ್ ಟ್ರೈನ್ ತರ್ಸ್ಬೇಕಂತ ಆಯ್ತಂತೆ, ಹೊಸನಗರದ ಮೇಲೆ ಬರ್ಬೇಕು ಅಂತ. ಯಾರೋ ಒಂದಿಷ್ಟು ಜನ ಪಟ್ಟಣದಲ್ಲಿ ಗೊತ್ತು, ಯಾರೋ ಒಂದಿಷ್ಟು ಜನ ಲೆಟರ್ ಬರ್ಬಂತೆ. ಈ ಟ್ರೈನ್ ಬಂದ್ರೆ ದರೋಡೆಕೋರರು ಬರ್ತಾರೆ, ಹಾಗೆ ದರೋಡೆಕೋರರು ಬಂದ್ರೆ ಇಲ್ಲೆಲ್ಲ ಒಂಟಿ ಮನೆಗಳಿದ್ದಾವೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಟ್ಟಲ್ಲಿ ತೀರ್ಮಾನ ಮಾಡಿ ಬೇಡ ಅಂತ ಕಳ್ಸೋದು. ಪಂಚಾಯತಿ ಕಟ್ಟಲ್ಲಿ ಯಾರು ಇರ್ತಾರೆ ಯೋಚನೆ ಮಾಡಿ? ಪಟೇಲ್ರು, ಶಾನ್ಭೋಗ್ರು, ಇನ್ನು ಊರಿನ 10 ಸಂಸ್ಥರು ಪಂಚಾಯತಿ ಕಟ್ಟೆ ಮೇಲೆ. ಕೆಳಗಡೆ ಕೂತರು ಯಾರು? ಎಲ್ಲ ನಿರೀಕ್ಷಕರು, ಹಣ ಇಲ್ಲಿದ್ದವರು. ಸಮಸ್ಯೆ ಆದ ಬೇರೆಗೆ ಪಂಚಾಯತಿ ಕಟ್ಟೆ ಮೇಲೆ ಇದ್ದವರಿಗೆ ಲೆಟರ್ ಬರ್ತಾರೆ ಯಾರು? ಪಂಚಾಯತಿ ಕಟ್ಟೆ ಮೇಲೆ ಹೂ ಬಿಡ್ತಾರೆ ಯಾರು? ಕೆಳಗಿದ್ದವರು. ಹಂಗೆ ಟ್ರೈನ್ ಬಂದಿದ್ವಿ. ಈಗ ಅದನ್ನ ನೋಡಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾವು ಬೈತೀವಿ, ಅದು ಎಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಅದ್ ನಾಳೆ ನಮ್ಮ ಮಕ್ಕಳು ನಾವು ಬೈತಾರೆ ಅಂತ. ಇದನ್ನ ಯೋಚನೆ ಮಾಡ್ಕೊಳ್ಳಿ. ಇವತ್ತು ಹೆದ್ದಾರಿ ಹೋಯ್ತು, ಮತ್ತೊಂದು ಹೋಯ್ತು, ಏನೇನೋ ಹೋಯ್ತು. ನಗರ ಹೋಬಳಿ ಕಳ್ದು ಹೋಗ್ತಿರೋದು ಜನಪ್ರತಿನಿಧಿಗಳಿಂದ ಅಲ್ಲ. ಇದು ಒಂದು ಫಸ್ಟ್ ನೆನ್ಪಿಟ್ಕೊಳ್ಳಿ. ನಗರ ಹೋಬಳಿ ಅಂತಕ್ಕಂಥದ್ದು ಕಳ್ದು ಹೋಗ್ತಿರೋ ಜನಪ್ರತಿನಿಧಿಗಳಿಂದ ಅಲ್ಲ, ಅಧಿಕಾರಿಗಳಿಂದ ಅಲ್ಲ, ಸರ್ಕಾರಗಳಿಂದಲ್ಲ. ಇಲ್ಲಿಯ ಜನಕ್ಕೆ ಹೋರಾಟದ ಪ್ರಜ್ಞೆ ಮರ್ತೋಗಿದ್ದರಿಂದ, ಇಲ್ಲಿಯ ಜನ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಹಕ್ಕೊತ್ತಾಯನ ಮಂಡಿಸದೇ ಇರೋದ್ರಿಂದ ಈ ನಗರ ಹೋಬಳಿ ಪರಿಸ್ಥಿತಿ ಇರ್ತಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ನಾಳೆ ಟೀಕೆ ಮಾಡೋ ಶುರುವ ಈ ಕಾರ್ಯಕ್ರಮ ಹಾಗಾಯ್ತು, ಆ ಕಾರ್ಯಕ್ರಮ ಹೀಗಾಯ್ತಲ್ಲ. ಈ ಕ್ಷೇತ್ರ ಉಳಿವಿಕೆಗೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಯೋಚನೆ ಮಾಡಿ. ನಾನು ಈ ಕ್ಷೇತ್ರಕ್ಕಾಗಿ ನಾನು ಈ ನಗರಕ್ಕೆ ಏನ್ ಮಾಡಿದ್ದೀನಿ ಅಂತ ಯೋಚನೆ ಮಾಡಿ. ಅದನ್ನು ಯೋಚನೆ ಮಾಡಿದಾಗ ಮಾತ್ರ ನೀವು ಮಾತಾಡ್ತಕ್ಕಂಥ ಟೀಕೆ ಟಿಪ್ಪಣಿಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಮತ್ತೆ ನಗರ ಹೋಬಳಿ ಕುಮಾರ್ ಯಾವತ್ತೂ ಒಂದಾದ್ರೂ ಮಾಹಿತಿಗಳನ್ನು ಹಂಚ್ಕೊಳ್ತಿರ್ತಾರೆ. ಈ ನಗರ ಹೋಬಳಿ ಯಾವತ್ತೂ ವಿಶೇಷಣೆ. ಇದು ಹೋರಾಟದ ಭೂಮಿ. ಇಲ್ಲಿ ಎಲ್ಲರೂ ಹೇಳಿದ್ರು ಹೋರಾಟದ ಭೂಮಿ ಅಂತ. ಖಂಡಿತ ನಮ್ಮ ಇದನ್ನೇ ಹೇಳ್ತಾರೆ, ಬೂದಿ ಬಸಪ್ಪನಾಯಕರಿಂದ ನಾವು ನೋಡಿದ್ವಿ ಇದು ಹೋರಾಟದ ಭೂಮಿ, ಇದು ತ್ಯಾಗದ ಭೂಮಿ. ಶಿವಾಜಿ ಮಗ ರಾಜರಾಮಿಗೆ ಆಶಯ ಕೊಟ್ಟು ನೋಡ್ತೀವಿ, ಇದು ತ್ಯಾಗದ ಭೂಮಿ. ಜನತಂತ್ರ ಬಂದ್ಬಿಟ್ಟು ನೀರಿಗೋಸ್ಕರ ತ್ಯಾಗ ಮಾಡಿ ನಾವು ನೋಡಿ ಎಲ್ಲ ಹೌದು. ಅದು ಕಲ್ತಿದ್ದೀವಲ್ಲ, ಇದನ್ನು ಪ್ರಶ್ನೆ ಮಾಡ್ತಿಲ್ಲ ನಾವು, ಇದನ್ನು ಕೇಳ್ತಿಲ್ಲ. ಒಬ್ಬ ಶಾಸಕ ಬಂದ್ರೆ ಪ್ರಶ್ನೆ ಮಾಡಲ್ಲ, ಒಬ್ಬ MP ಬಂದ್ರೆ ಪ್ರಶ್ನೆ ಮಾಡಲ್ಲ, ಯಾರು ಬಂದ್ರು ನಾವು ಪ್ರಶ್ನೆ ಮಾಡಲ್ಲ. ಯಾಕೆ ಹೇಳಿ? ಯಾಕೆ ಮಾಡಲ್ಲ? ಎಲ್ಲ ಒಂದ್ ಕಡೆ ಅನುಮಾನ ಕಾಣುತ್ತೆ. ಏನ್ ಕೇಳಿದ್ರೆ ನಾವೆಲ್ಲ ಕಮಿಟ್ಮೆಂಟ್ಗೆ ಒಳಗಾಗಿದ್ದೀವಿ ಅಂತ, ನಾವೆಲ್ಲ ಕಮಿಟ್ಮೆಂಟ್ ಒಳಗಾಗಿದ್ದೀವಿ ಅಂತ. ನಾನು ಖುಷಿಯಾಗಿ ಹೇಳೋದು, ಮೊನ್ನೆ ಹೋರಾಟ ಸಭೆಯಲ್ಲಿ ಸ್ವಾಮಿಗಳು ಮಾತ್ರ ನೀವು ನೋಡ್ಬೇಕಿತ್ತು, ಸಾಕಷ್ಟು ಜನ ವಿಡಿಯೋ ನೋಡಿದ್ದೀರಿ. ಇದನ್ನ ಅಪ್ಲಿಕೇಶನ್ ತೆಗೆದು ಬಿಸಾಕ್ತಿದ್ರು. ನನಗೆ ಇನ್ನೂ ಖುಷಿಯಾಗಿತ್ತು ಶ್ರೀನಾಥ್ ಶ್ರೀನಿವಾಸ್ ಅವರು ಮಾತು. ಆ ಮನುಷ್ಯ ಯಾರಿಗೂ ಬಿಟ್ಟಿದ್ರು, ಯಾರಿಗೂ ಬಿಟ್ಟು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ಸ್ಥಳೀಯ ಇಲ್ಲಿ ಶಾಸಕರು, ಮಾಜಿ ಶಾಸಕರು, ಉಸ್ತುವಾರಿ ಸಚಿವರು ಎಲ್ಲರಿಗೂ ಅಂದ್ರೆ ಅಂತ ವ್ಯಕ್ತಿತ್ವಗಳು ನಮ್ಗೆ ಬೇಕಾಗಿದೆ. ನಗರ ಹೋಬಳಿಗೆ ನ್ಯಾಯ ಸಿಗಬೇಕಂತಾದ್ರೆ ಆ ರೀತಿಯ ವ್ಯಕ್ತಿತ್ವ ನಮಗೆ ಬೇಕಾಗಿದೆ ಅಂತ. ನಾವು ಹಿಂಬಾಲಕರಾಗದೆ ಹೆಚ್ಚುತ್ತಿಲ್ಲ. ಅದ್ರ ನಾಯಕ, ನಾನು ಯಾವಾಗ ಹೇಳ್ತೇನೆ, ನಾಯಕ ಯಾರು ಕೇಳಿದ್ರೆ ತನ್ನದೇ ಸಮಸ್ಯೆಯನ್ನ ತನ್ನದೇ ಶಾಸಕ, ತನ್ನದೇ MP ಎದುರುಗಡೆ ಹೇಳ್ತಕ್ಕಂಥ ಧೀಮಂತ ವ್ಯಕ್ತಿತ್ವ ಇದ್ರೆ ಅವನು ನಾಯಕ ಅಂತ ಹೇಳ್ಬೇಕಾಗ್ತದೆ. ಅವನು ನಾಯಕ, ಅವನ ವ್ಯಕ್ತಿತ್ವ ಸ್ಟೇಟಸ್ ಅಲ್ಲ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಗೆ ಮರ್ತೋಗಿದ್ರಿಂದಾನೆ ಇವತ್ತು ಅದನ್ನು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಸಮೂಹ ಇರೋದ್ರಿಂದನೇ ಇವತ್ತು ನಗರ ಹೋಬಳಿ ಪರಿಸ್ಥಿತಿ ಹೀಗಿರೋದು. ಹಾಗೆ ಒಂದೊಂದ್ಸಲಿ ನಗರ ಹೋಬಳಿ ಬಗ್ಗೆ ಹೇಳ್ಬೇಕಂದ್ರೆ ದುಃಖ ಬರ್ತದೆ, ಏನೇನೋ ಅನ್ಸ್ತದೆ. ಎಲ್ಲವನ್ನೂ ಕೊಟ್ಟು ಏನು ಕಳ್ಕೊಂಡು ನಮ್ಮ ರಾಯರು ಹೇಳ್ತಾರದನ್ನ. ನಾ ಮೊನ್ನೆ ಅವರು ಬಾರಿ ಹೇಳ್ಬೇಕಾದ್ರೆ ವಿಷಾದ ಅನ್ಸ್ತು. ನಾನೇ ಆ ಸಾಕ್ಷ್ಯ ಪಟ್ಟ ಕೊಟ್ಟಿದ್ದೆ, ನಾನೇ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಅಂತ, ಅಥವಾ ನಾನೇ ಆ ಪಟ್ಟದ ಬಗ್ಗೆ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ. ಎಲ್ಲಿವರೆಗೆ ಬಂದಿದೆ ನಗರ ಹೋಬಳಿದು? ಇದನ್ನ ಯಾರು ಅರ್ಥ ಮಾಡ್ಕೋಬೇಕು? ಕೆಲವರು ಹೇಳ್ತಾರೆ ಈ ಬಿಕ್ಕುದವಿ ಕೆಲಸದಲ್ಲಿ ಪುರ್ಸೋತಿದೆ ಅಂತ. ಖಂಡಿತ ನನಗೆ ಪುರ್ಸೋತಿದೆ. ಕ್ಷೇತ್ರದ ವಿಚಾರದಲ್ಲಿ 100% 24x7 ಪುರ್ಸೋತಿದೆ ನನಗೆ, 100%. ಯಾಕಂದ್ರೆ ಜನ ಅಷ್ಟು ಪ್ರೀತಿ ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಅದ್ರ ಬಗ್ಗೆ ಏನು ಅನುಮಾನಗಳಿಲ್ಲ. ಮತ್ತೆ ನಗರ ಹೋಬಳಿ ಯಾವತ್ತೂ ವಿಶೇಷಣ. ಸುಮಕ್ಕ ಹೇಳಿದ್ರು, ಶರಾವತಿಯ ಹೋರಾಟ ಇದೆಯಲ್ಲ, ಜಿಲ್ಲೆಯ ಆ ಶರಾವತಿ ಕೂಗಿನ ದಿಕ್ಸೂಚಿಯನ್ನು ಬದಲಿಸಿದ ಕೀರ್ತಿ ಏನಿದ್ರು ನಗರ ಹೋಬಳಿಗೆ ಸಲ್ಲಬೇಕಿದ್ರೆ ಅರ್ಥ ಮಾಡ್ಕೊಳ್ಳಿ. ಅವತ್ತು ಸುರಿಯುವ ಮಳೆಯಲ್ಲಿ ಸಾವಿರಾರು ಜನ ಪಡೆ ಹಿಡ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥ ಸನ್ನಿವೇಶ ಇಡೀ ಜಿಲ್ಲೆಯಲ್ಲೆಲ್ಲೂ ಕಂಡಿಲ್ಲ. ಆ ಪ್ರತಿಭಟನೆಯಾಗಿ 2 ದಿವಸದಲ್ಲಿ ಅದಕ್ಕೆ ಅಂತಿಮ ಮುದ್ರೆ ನೋಡ್ತಾರೆ. ಇದು ನಗರ ಹೋಬಳಿಯ ತಾಕತ್ತು. ಇದನ್ನು ಮೂಲಗದ್ದ ಶ್ರೀಗಳು ಹೋದನಲ್ಲೇ ಹೇಳ್ತಾರೆ. ನಗರ ಹೋಬಳಿ ನೂಲಿಕೆರೆ ಅದಂತ ಹೋದನಲ್ಲೇ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಆ ಖುಷಿ ಇದೆ. ಇವತ್ತು ಕೂಡ ವಿಶೇಷ ಏನ್ ಗೊತ್ತಾ, ಇಡೀ ತಾಲೂಕಿನಲ್ಲೂ ಕೂಡ ಪೂರ್ವವಾಗಿ ಸಭೆ ಮಾಡಿದ್ದಾರೆ. ಇಂಥ ಒಂದು ಅದ್ಭುತ ವೇದಿಕೆ ನಮ್ಮ ಸುಧೀಂದ್ರ ಪಂಡಿತಲ್ಲಿ ಇವರೆಲ್ಲ ನೇತೃತ್ವದಲ್ಲಿ ರೆಡಿಯಾಗಿತ್ತು. ಇಂಥ ಒಂದು ಅದ್ಭುತ ವೇದಿಕೆಯಲ್ಲಿ, ಇದು ಸಭೆ ಅಲ್ಲ, ಇದು ನಾವು ಮಾಡ್ಕೊಂಡಿದ್ದು ಪೂರ್ವಭಾವಿ ಸಭೆ ಅಂತ. 4 ಜನ ಕೂರ್ಕೊಂಡು ಮಾತಾಡ್ಬೇಕಂತ. ಇಂಥ ಒಂದು ಅದ್ಭುತ, ನಿಮಗೆ ಎಡೂರು ತುದಿಯಿಂದ ಹಿಡಿದು ನಿಟ್ಟೂರು ಎಲ್ಲ ಕಡೆ ಅದ್ಭುತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ವಿಶೇಷ. ಅಲ್ಲಿ ಆ ಕಡೆ ಮೊನ್ನೆ ರಾಯ್ದು ಹೇಳ್ತಿದ್ರು, ಅಲ್ಲಿ 4 ಜನ ಕುತ್ಕೊಂಡು ಮಾತಾಡಿ
ಏನೋ ಈ ತರ ಎಲ್ಲ ಆಲೋಚನೆ ಮಾಡ್ಲಿಲ್ಲ ವಿಪೇರಿ, ಈ ತರ ಆಲೋಚನೆ ಮಾಡ್ಲೇ ಇಲ್ಲ ನಾವಂತ ಅಂದ್ರೆ ಅದೇ ನಗರದ ಹೊಸತನ ಅಂತ ಹೇಳೋದು. ನಗರ ಅಂದ್ರೆ ಹೊಸತನ. ಹಾಗಾಗಿ ಮಾತಾಡಿದ ನಗರ ಹೋಬಳಿ ಬಗ್ಗೆ ಸುದೀರ್ಘ ಪ್ರಬಂಧನೆ ಬರೀಬೇಕಾಗತ್ತೇನೋ ಅದು ಬೇಡ. ಅಲ್ಲ, ರಾಯರ ಹತ್ರ ಒಂದು ಕ್ಷಮೆ ಕೇಳ್ತೇನೆ. ಯಡೂರಿಂದ ಇಲ್ಲಿ ತನಕನೂ ಕೂಡ ರಾಯರೇ ಹಿರಿ ಎಲ್ಲರೂ ಮಾತಾಡೋದ್ರಲ್ಲಿ ಮಾತಾಡಿ 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 ಅಂದ್ಮೇಲೆ ಅವರು ಮಾತಾಡಕ್ ನಿಂತ ಮೇಲೆ ಟೈಮ್ ಆಗತ್ತೆ ಅನ್ಸುತ್ತೆ ನಮ್ಗೆ. ಅವ್ರು ಮಾತಾಡೋದಲ್ಲೇ ಇತ್ತು, ಅವ್ರು ಮಾತಾಡಕ್ ನಿಂತ ಮೇಲೆ ಟೈಮ್ ಆಗತ್ತೆ ಅಂತ. ಹಾಲಿಗೆ ತೇವಶಕ್ಕೂ ಬೇಳಿತಾರೆ, ದೇವರಣ್ಣಕ್ಕೂ ಬೇಳಿತಾರೆ. ಅದು ಅವ್ರ ಮಟ್ಟಲ್ಲಿ ಕೇಳ್ಬೇಕು ಅದನ್ನ. ಇಲ್ಲಿ ಖಂಡಿತ ನಾನು ನಿಜ ಹೇಳ್ತೇನೆ, 96 ವರ್ಷದ ಹಿರಿಯ ರಾಜಕಾರಣಿ, ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನು 3 ಬಾರಿ ಏನು ಆರಿಸಿ ಬಂದಂತ ಪ್ರತಿನಿಧಿಸಿದ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದ ಬಗ್ಗೆ ನಂದು 2 ಮಾತಲ್ಲಿ ಯಾಕೆ ಕೇಳಿದ್ರೆ, ಅವರ ಜೊತೆಯಲ್ಲೇ ನಾನು ಇಷ್ಟು ಚಿಕ್ಕವನಾದ್ರೂ ಕೂಡ ಅವರ ಪಕ್ಕದ ಆಫೀಸಲ್ಲಿ ಬೆಳೆದಾಗಿರ್ತಕ್ಕಂಥ ಹುಡುಗ ರವಿ ಅಂತ ಕರೆಯೋ ಮಟ್ಟಕ್ಕೆ ಈಗಲ್ಲ, ಸುಮಾರು 25 ವರ್ಷದಿಂದನೇ ಆ ಮನುಷ್ಯನಿಗೆ ಒಂದೇ ಒಂದು ದುಶ್ಚಟ ಇಲ್ಲ. ನಮ್ಗೆಲ್ಲ ಇದೆ, ಒಂದೇ ಒಂದು ದುಶ್ಚಟ ಇಲ್ಲ. ಆವಾಗಲೇ BA ಗ್ರಾಜುಯೇಟ್. ಅದು ಒಂದು ನನಗೆ ಅವ್ರ ಬಗ್ಗೆ ನನಗೊಂದು ಸಣ್ಣ ಬೇಸರ ಅನ್ಸಿದ್ದೇನು ಕೇಳಿದ್ರೆ, ಇದೇ ಸ್ವಾಮಿ ರಾಯರು ಈಗ ಏನೋ ನಗರ ಹೋಬಳಿಯಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಹೊರಟಿದಾರಲ್ಲ, ಆ ಬಂಗಾರಪ್ಪನ ಎದುರುಗಡೆ ಒಂದು ಚೂರು ಬಾರಿ ಕಚ್ಚೆ ಚೂರು ಮೇಲೆ ಎತ್ತಿದ್ರು ಕೂಡ ಹೊಸದಾರ ಕ್ಷೇತ್ರ ಉಳಿತಿತ್ತು ಅಂತ ನಂಗೆ ಅನಿಸ್ತು ಅಂತ. ಖಂಡಿತ ನಾನು ಅವ್ರ ತುಂಬ ಕೂಡ ಈ ಮಾತು ಹೇಳಿದ್ದೆ. ಅವ್ರ ಸಿಟ್ಟು ಬೇರೆ ಇದೆ ಬಿಡಿ ಆ ವಿಚಾರದಲ್ಲಿ. ಆದ್ರೂ ಕೂಡ ನಂಗೆ ಅಪ್ರಿಷಿಯೇಟ್ ಯಾಕೆ ಅವ್ರಿಗೆ ಖುಷಿ ಅನ್ಕೊಳ್ಳೋದ್ರಿ. 96 ವರ್ಷದಲ್ಲಿ ನಾವೆಲ್ಲ ಇರಲ್ರಿ, ದೇವರನ್ನ ಇರಲ್ಲ. ಇವತ್ತು ಕೂಡ ಬೆಳಗ್ಗೆಯಿಂದ ಇದೇ ರೀತಿಯ ಸಿಚುವೇಶನ್ ಅವರಿದ್ದಾರೆ. ಎಷ್ಟು ಇನ್ನೂ 10 ಸಭೆಗಳು ನಡೆದಿದ್ದಾರೆ. ಅವರ ನೇತೃತ್ವದಲ್ಲಿ ಅವರು ಹೆಜ್ಜೆ ಆಗ್ತಿರೋದು. ಅವರ ಒಂದು ಹೆಜ್ಜೆ ನಮ್ಮ 1000 ಹೆಜ್ಜೆಗೆ ಸಮ. ಅವರ ಒಂದು ಹೆಜ್ಜೆ ನಮ್ಮ 1000 ಹೆಜ್ಜೆಗೆ ಸಮ. ನಗರ ಹೋಬಳಿ ಇತಿಹಾಸದಲ್ಲಿ ಹೋರಾಟಗಳು ಫೇಲರ್ ಆಗಿಲ್ಲ, ಪ್ರತಿಭಟನೆಗಳು ಫೇಲರ್ ಆಗಿಲ್ಲ. ಇದು ಕೂಡ ಗಣಪತಿ ದೇವಸ್ಥಾನದಿಲ್ಲ, ಇತಿಹಾಸದ ಪುಟವನ್ನು ಸೇರೋದ್ರಲ್ಲಿ 2 ಮಾತ್ರ ಇಲ್ಲ ಅಂತ ಹೇಳ್ತಾ ಅವರಿಗೆ ಅವಕಾಶ ಕೊಡ್ತದೆ. ಕ್ಷಮೆ.